ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಾಯನ್ ಸಮಾಚಾರ ಯೂಟ್ಯೂಬರ್, ಮೈಸೂರು ಹುಡುಗ. ನನಗೆ ಅನಿಸಿವನ್ನೇ ನಾನು ಹೇಳೋದು. ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ. UI ಮತ್ತು ಮ್ಯಾಕ್ಸ್ ಮೂವಿ ರಿವ್ಯೂ ಬಗ್ಗೆ ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ. 2ನೇ ಸಲನೂ ಇನ್ನು ಮುಂದೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ UI ಮೂವಿದು 2 ಥರ ರಿವ್ಯೂ ಬರ್ತಿದೆ. ಒಂದು ಪಾಸಿಟಿವ್ ಆಗಿ ಬರ್ತಿದೆ, ನೆಗೆಟಿವ್ ಆಗಿ ಬರ್ತಿದೆ. ಪಾಸಿಟಿವ್ ಹೆಂಗೆ ಗೊತ್ತಾ, ಫಿಲಮ್ ತುಂಬ ಚೆನ್ನಾಗಿದೆ ಅಂತ. ನೆಗೆಟಿವ್ ಹೆಂಗಾಗ್ತಿದೆ ಅಂದರೆ, ಅದು ನೆಗೆಟಿವು ಸರ್ ಫಿಲಮ್ಮು ಚೆನ್ನಾಗೈತೋ ಚೆನ್ನಾಗಿಲ್ವೋ ಇಲ್ವೋ ನಮಗೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ಒಳ್ಳೆ ಸೈಕಾಗೈತೆ, ಏನೂ ಅರ್ಥ ಆಯ್ತಲ್ಲ ಮೂವಿ, ಫಿಲಮ್ ಸಕ್ಕತ್ತಾಗೈತೆ, ಫುಲ್ ಸೈಕ್ ಆಯ್ತೈತೆ, ಆ ಥರ ಒಂದು ಫನ್ನಿ ರಿಯಾಕ್ಷನ್, ಏನೋ ಒಂಥರ ಸೈಕ್ ಮೂವಿ, ತಲೆನೋವು ಕೊಡುತ್ತೆ ಅನ್ನೋ ರೀತಿ ಇಂಪ್ಯಾಕ್ಟ್ ಆಯ್ತಿದೆ ಅದು. ಬಟ್ ರಿಯಾಲಿಟಿಯಲ್ಲಿ ತೋರಿಸಿರೋದು ಹಿಂಗೆ ನಮ್ಮ ದೇಶ ಹೋಯ್ತಿದ್ರೆ ಹೆಂಗಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು, ಆ್ಯಕ್ಚುಲಿ ಅಜನೀಶ್ ಲೋಕನಾಥ್ ಅವ್ರಿಗೆ ನಾವು ಬೇಷ್ ಅನ್ನಲೇಬೇಕಪ್ಪ. ಈ ಥರ ಸ್ಟೋರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ತಮಾಷೆನೇ ಅಲ್ಲ. ಸೊ ಆ್ಯಂಡ್ ಆಫ್ಟರ್ ದಟ್ ಈಗ ಮ್ಯಾಕ್ಸ್ಗೆ ಬಂದರೆ, ಮ್ಯಾಕ್ಸ್ ಮಾತ್ರ ತುಂಬ ಕ್ರೇಜಿಯಾಗಿದೆ. ಸೊ ಕೆಲವೊಬ್ರು ಅನ್ಬೋದು ಒನ್ ಡೇ ಸ್ಟೋರಿ ಎಷ್ಟು ಚೆನ್ನಾಗಿಲ್ಲ ಅಂತ. ಇದ್ದಿದ್ರಲ್ಲಿ ಬೆಟರಪ್ಪ, ಮೋಸ ಇಲ್ಲ. ಒಂದು ನನ್ನ ನಂಬಿಕೆ ಇಟ್ಕೊಂಡು, ನನ್ನ ರಿವ್ಯೂ ನಂಬಿಕೆ ಇಟ್ಕೊಂಡು ಹೋಗಿ ನೋಡಿ ಫಿಲಮ್ನ, ಒಳ್ಳೆ ಎಂಟರ್ಟೈನಿಂಗ್ ಆಗಿ ಕೊಡ್ತೀರಾ. ಬಟ್ ಒಂದು ಚೇಂಜ್, UI ನೋಡ್ಕೊಂಡು ಮ್ಯಾಕ್ಸ್ಗೆ ಹೋಗಿ, ಆಮೇಲೆ ಮ್ಯಾಕ್ಸ್ ನೋಡ್ಕೊಂಡು UIಗೆ ಹೋಗ್ಬಿಟ್ರೆ ನೀವು ಮ್ಯಾಕ್ಸ್ ಮೂವಿ ನೋಡಿದ್ದನ್ನೇ ಮರ್ಸ್ಬಿಡ್ತೀರಾ. ಆಮೇಲೆ ಮ್ಯಾಕ್ಸ್ ಮೂವಿ ನೋಡಿದ್ರೆ ಹೆಂಗಿತ್ತು ಅಂತ ಕೇಳಿದ್ರೆ ಮರ್ತೇ ಬಿಡ್ತೀರ ಮ್ಯಾಕ್ಸ್ ಯಾರ್ದು ಅಂತ. ಸೊ ಇದರಲ್ಲೂ ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ಕು. ಆ್ಯಕ್ಚುಲಿ ಅದಕ್ಕಿಂತ ನನಗೆ ಮ್ಯಾಕ್ಸಲ್ಲಿ BGMಗಳು ಸಖತ್ ಇಷ್ಟ ಆಯ್ತು. ಬಿಕಾಸ್ ಏನಂದರೆ ಅದು ಒಂಥರ UI ಮೂವಿ ಸೈಂಟಿಫಿಕ್ ಅನ್ಬೋದು, ಬಟ್ ಇದಾದರೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಥ್ರಿಲ್ಲರ್ ಮೂವಿ, ಆ್ಯಕ್ಷನ್ ಜಾನರ್ ಮೂವಿ. ಅದರಿಂದಾಗಿ ನನ್ನ ಒಪಿನಿಯನ್ ಇದು. ಸೊ ಎರಡರಲ್ಲೂ ಸಾಂಗ್ಸ್ಗಳು ತೋರಿಸೋ ರೀತಿ, ಮೇಕಿಂಗು ತುಂಬ ಚೆನ್ನಾಗಿದೆ. ಬಟ್ ಅದು ಮಲ್ಟಿ ಟ್ಯಾಲೆಂಟೆಡ್ಗಳು ಮಾತ್ರ ಅರ್ಥ ಆಗೋದು. ಫಿಲಮ್ ಯಾವನಾರು ಚೆನ್ನಾಗಿಲ್ಲ ಅಂದ್ಬಿಡ್ಲಿ, UI ವೇಸ್ಟ್ ನನ್ನ ಮಗ ಅವನು. ಅಟ್ಲೀಸ್ಟ್ ಏನಾರು ಒಂದು ಅರ್ಥ ಆಗುತ್ತೆ, ಹೆಂಗೆ ಬದುಕಬೇಕು ಜೀವನದಲ್ಲಿ, ಹಿಂಗೆ ಇದ್ದರೆ ಏನಾಗುತ್ತೆ ನಮ್ಮ ದೇಶ ಅನ್ನೋದನ್ನು ಉಪ್ಪಿ ಸರ್ ಸಕ್ಕರಾಗಿ ತೋರಿಸಿದ್ದಾರೆ. ನನಗನ್ಸಿದೊಂದೇ, ಅಷ್ಟು ಸೌಂಡ್ ಕಮ್ಮಿ ಆಗಿರೋದು ಏನಕ್ಕೆ ಅಂದರೆ ನೆಗೆಟಿವು. ನೀವುಗಳು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊತಿದ್ದೀರಾ. ಫಿಲಮ್ನ ಹೋಗಿ ಚೆನ್ನಾಗಿದೆ ನೋಡಿ. ಸುಮಾರು ತಿಂಗಳಿಂದ ಈ ವರ್ಷ ಅಂತೂ ಒಳ್ಳೊಳ್ಳೆ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಮೂವಿಗಳು ಮತ್ತು ಅದು ರೀಸೆಂಟ್ ಡೇಸ್ ಹೇಳ್ತೀನಿ. ಭೀಮಾ, ಕೃಷ್ಣಂ ಪ್ರಣಯಂ ಸಖಿ ಆ್ಯಂಡ್ UI ಮ್ಯಾಕ್ಸ್ ಬೆಸ್ಟ್. ನೀವು ಯಾರು ಇದನ್ನು ನೋಡಿಲ್ಲ ಅಂದರೆ, ಆ್ಯಂಡ್ ಅವೆರಡು ಭೀಮಾ ಆ್ಯಂಡ್ ಕೃಷ್ಣ ಪ್ರಣಯ ಸಖಿ OTTಲೂ ಇದೆ, ಅದನ್ನು ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ಇದು ಥಿಯೇಟ್ರಲ್ಲಿದೆ. UIನ ಮಾತ್ರ ಥಿಯೇಟ್ರಲ್ಲಿ ಮಸ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಳ್ಳಿ, ಮ್ಯಾಕ್ಸ್ನು ಕೂಡ. ಸೊ ಮ್ಯಾಕ್ಸ್ ಈಗ ತಾನೇ ಮೊನ್ನೆ ರಿಲೀಸ್ ಆಗಿರೋದು, ಒಳ್ಳೆ ರೆಸ್ಪಾನ್ಸೇ ಇದೆ. ಕೆಲವೊಬ್ರು ಇರ್ತಾರಲ್ಲ ನೆಗೆಟಿವ್ ತುಂಬ್ತಿರ್ಬೋದು ನಿಮ್ಮ ತಲೆಗೆ, ಬಟ್ ನನ್ನ ನಂಬಿಕೆ ಇಟ್ಕೊಂಡು ಹೋಗಿ, ಫಿಲಮ್ ತುಂಬ ಚೆನ್ನಾಗಿದೆ. ನನಗೆ 2 ಮೂವಿನೂ ತುಂಬ ಇಷ್ಟ ಆಯಿತು, ಬಟ್ ಮ್ಯಾಕ್ಸ್ ತುಂಬ ಇಷ್ಟ ಆಯಿತು UIಗಿಂತ. ಇನ್ನೊಂದು ಸಲ ನೋಡೋಕ್ಕೂ 2 ಮೂವಿನೂ ರೆಡಿ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಹೆಂಗೈತೆ ಅಂತ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಪರವಾಗಿಲ್ಲ ಇದೆ ಅಂತ. ನಾವು ಗಂಡಿರೋ ನಿಂಗೆ ಅರ್ಥನೇ ಆಗಿಲ್ಲ, ಹೋಗು ಫಿಲಮು ಅಂದೆ. ಸಕ್ಕತ್ತಾಗೈತೆ. ಮತ್ತು ಇನ್ನೊಂದು, ಕಲ್ಕಿ ಅವತಾರದಲ್ಲಿ ಉಪ್ಪಿ ಸರ್ ಕಾಣಿಸ್ಕೊಂಡಿರೋದು ರಿಯಲ್ ಕಲ್ಕಿನೇ ಅವರ ಅನಿಸ್ಬಿಡೈತಿ ಈಗ ನನಗೆ. ಎಷ್ಟೋ ಜನ ಅನಿಸಿರುತ್ತೆ, ಬಟ್ ಬುದ್ಧಿವಂತರಿಗೆ ಮಾತ್ರ ಈ ಫಿಲಮ್ ಅರ್ಥ ಆಗೋದು. ಇಲ್ಲ ಅಂದರೆ ದಡ್ ನನ್ನ ಮಕ್ಕಳು, ವೇಸ್ಟ್ ಬಾಡಿ ನನ್ನ ಮಕ್ಕಳಿಗೆ ಫಿಲಮ್ ಚೆನ್ನಾಗಿಲ್ಲ ಸರ್ ಅಂತಲೇ ಹೇಳೋದು. ಆ್ಯಂಡ್ ಮ್ಯಾಕ್ಸ್ ಮೂವಿದು ಮ್ಯಾಕ್ಸ್ ಮೂವಿ ಓಪನಿಂಗು ಕಿಚ್ಚ ಸರ್ ಎಂಟ್ರಿ ಕ್ರೇಜಿ ಆಗೈತೆ. ಆ್ಯಂಡ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಾಂಗು, ಮೇಕಿಂಗು ಆ್ಯಂಡ್ ಡ್ಯಾನ್ಸ್ ಬರೋ ರೀತಿ ಎಲ್ಲ ಚಿಂದಿ ಅಂದ್ಕೊಳ್ಳಿ. ಬಂದಿದ ತಕ್ಷಣ ರಿಂಗ್ ಟೋನ್ ಇಟ್ಕೊಂಡ್ಬಿಟ್ಟೆ, ಅಷ್ಟು ಚೆನ್ನಾಗೈತೆ ಮೂವಿ. ನೀವೇನ್ರಿ ಥಿಯೇಟ್ರಿಗೆ ಹೋಗಿ ನೋಡ್ರಿ, ಬೇಗ ಹೋಗಿ ನೋಡ್ರಿ. ಫಿಲಮ್ ತುಂಬ ಚೆನ್ನಾಗೈತೆ. ನನ್ನ ಮೇಲೆ ನಂಬಿಕೆ ಇಟ್ಟೋಗಿ, ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡ್ತೀರಾ. ನನಗೇನೋ ನಾನು ಈ ಥರ ಆರಾಮಾಗಿ ಓಡಾಡ್ಕೊಂಡು ರಿವ್ಯೂ ಕೊಡೋದೇ ಬೆಸ್ಟ್ ಅನ್ನಿಸ್ತು. ಒಂದು ರೂಮಲ್ಲಿ ಕೂತ್ಕೊಂಡು ಕೊಡೋದೇನೋ ಒಂಥರ ನನಗೆ ಇಕ್ಕಟ್ಟು ಥರ ಅನ್ನಿಸ್ತದೆ. ಬಟ್ ಈಗ ನೋಡಿ, ನಿಮ್ಗಳ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೊಸ ಥಾಟ್ಸ್ ಎಲ್ಲ ಬಂತು ನನಗೆ. ಬಟ್ ಅದೇ ಒಂದು ರೂಮಲ್ಲಿ ಕೂತಿದ್ರೆ ಬರ್ಕೋಬೇಕು, ಸ್ಕ್ರಿಪ್ಟೆಡ್ ಥರ ಮಾಡಬೇಕು, ಅದೇನೋ ಒಂಥರ ಚೆನ್ನಾಗಿರಲ್ಲ. ಈಗ ನೋಡಿ ಎಷ್ಟು ಚೇಂಜಸ್ಗಳು ಬಂತು, ನಂಗೆ ನನ್ನೇ ಥಾಟ್ ಬಂತು ಇದು.
ಆ್ಯಕ್ಚುಲಿ ನೀವು ಮ್ಯಾಕ್ಸ್ ಮೂವಿನ ನೋಡಿದ್ರೆ ನಾನು ಓಡಾಡ್ತಾನೆ ರಿವ್ಯೂ ಕೊಟ್ಟಿರೋದು. ಬೆಸ್ಟ್ ಅನ್ಕೊಳ್ಳಿ, ನಾನು ಸ್ವಲ್ಪ ದಿನ ವೈರ್ಲೆಸ್ ಮೈಕ್ಸ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಆಲ್ 900 ಸಬ್ಸ್ಕ್ರೈಬರ್ಸ್ ಆಗಿದೆ, ಸ್ವಲ್ಪ ಪುಷ್ ಮಾಡ್ರಪ್ಪ. ನನ್ನ ಗಂಡಸಿವ್ನ ನಾನು ನೋಡಿದ್ದೀನಿ, ನಾನು ಹಿಂಗೆ ಹೇಳೋದು, ನನ್ನ ಗಂಡಸಿವ್ನ ನಾನು ಮಾತಾಡೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ. ನೀವೇ ನನ್ನ ಚಾನಲ್ ಹೊಸ ಬರಗಿದ್ರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.